ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತು ಸಂಡೇ ಇವತ್ತು ಸ್ವಲ್ಪ ಯೂಶ್ವಲಿ ನಾನು ಸಂಡೇ ಎದ್ದೊಳೋದು ಲೇಟು. ಹಾಗಿದ್ರು ಇವತ್ತು ಒಂದು ಸ್ವಲ್ಪ ಬೇಗನೆ ಎದ್ದಿದ್ದೀನಿ, 8 ಗಂಟೆಗೆ ಎದ್ದಿದ್ದೀನಿ. ಇವಾಗ ನನ್ನ ಹಸ್ಬೆಂಡ್ಗೆ ಕಾಫಿ ಮಾಡಿಕೊಡ್ಬೇಕು. ಕಾಫಿ ಮಾಡಿಕೊಟ್ಟು ಏನಾದರೂ ಬ್ರೇಕ್ಫಾಸ್ಟ್ ಮಾಡಿಕೊಡ್ಬೇಕು. ಯಾಕಪ್ಪ ಅಂದರೆ ಇವತ್ತು ನನ್ನ ಹಸ್ಬೆಂಡಿಗೆ ಕೆಲಸ ಇದೆ, ಅದಕ್ಕೋಸ್ಕರ ಇವಾಗ ಫಸ್ಟು ಕಾಫಿ ಏನಾದರೂ ಮಾಡಿಕೊಟ್ಟು ಆಮೇಲೆ ನೋಡಬೇಕು ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ನೋಡಬೇಕು. ಹಾಗೆ ಬ್ಲಾಗ್ನು ಸಹ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಇವಾಗ ಕಾಫಿಗೆ ಅಂದ್ಬಿಟ್ಟು ಹಾಲನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಕಾಫಿ ಮಾಡಿಬಿಟ್ಟು ಸ್ವಲ್ಪ ಬ್ರೆಡ್ ಇತ್ತು, ಬ್ರೆಡ್ ಟೋಸ್ಟ್ ಮಾಡಿಕೊಡ್ತು ಅಂದರೆ ಲೈಟಾಗಿ ಬ್ರೇಕ್ಫಾಸ್ಟ್ ಥರನೂ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಫಿ ಎಲ್ಲ ಕುಡ್ದಿದ್ದಾಯಿತು. ಕಾಫಿ ಎಲ್ಲ ಕುಟ್ಬಿಟ್ಟು ಸ್ವಲ್ಪ ಬ್ರೆಡ್ ಟೋಸ್ಟ್ ಮಾಡಿಕೊಟ್ಟಿದ್ದೀನಿ ನನ್ನ ಹಸ್ಬೆಂಡ್ಗೆ. ಯಾಕಂದ್ರೆ ಇವತ್ತು ಅವರಿಗೆ ಆಫೀಸ್ ಇದೆ, ಹಾಗಾಗಿ ಅವರಿಗೆ ಬ್ರೆಡ್ ಟೋಸ್ಟ್ನ ಮಾಡಿಕೊಟ್ಟೆ. ಇನ್ನು ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ, ಬ್ರೇಕ್ಫಾಸ್ಟ್ ಮಾಡಬೇಕು. ಇವತ್ತು ಸಂಡೇ ಆಗಿರೋದ್ರಿಂದ ವೆಜ್ ಬೇಡ ಅಂತ ಏನು ಬೇಡ, ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತೀನಿ ಮನೆಗೇ, ನಾನ್ ವೆಜ್ ಏನಾದರೂ ಮಾಡಿರೋ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿದ್ದೀನಿ. ಇವಾಗ ಹೋಗ್ಬಿಟ್ಟು ಚಿಕನ್ ತೊಗೊಂಬರ್ಬೇಕು. ಚಿಕನ್ ತೊಗೊಂಬಂದು ಅಡುಗೆನ ಮಾಡಬೇಕು. ಅಡುಗೆ ಕಮ್ ಬ್ರೇಕ್ಫಾಸ್ಟ್ ಎರಡೂ ಒಟ್ಟಿಗೆ. ಇವಾಗ ಹೋಗಿ ಚಿಕನ್ ತೊಗೊಂಬರ್ತೀನಿ, ಬನ್ನಿ. ನಾನು ಯೂಶ್ವಲಿ ಚಿಕನ್ ಎಲ್ಲ ತೊಗೊಂಬರಕ್ಕೆ ಹೋಗಲ್ಲ, ನನ್ನ ಹಸ್ಬೆಂಡೇ ತೊಗೊಂಬಂದು ಕೊಡೋದು. ತುಂಬ ರೇರು, ತುಂಬ ಕಡಿಮೆ ಅಂತಲೇ ಹೇಳ್ತೀನಿ ಚಿಕನ್ ಎಲ್ಲ ತೊಗೊಂಬರೋದು ಹೋಗೋದು. ಇವತ್ತು ನಾನೇ ಹೋಗಿ ಚಿಕನ್ ತೊಗೊಂಬಂದು ಬಿರಿಯಾನಿನ ಮಾಡ್ತಿದ್ದೀನಿ. ನಾಟಿ ಸ್ಟೈಲ್ ಮಾಡ್ತಿದ್ದೆ, ಇವತ್ತು ಫಾರ್ ಅ ಚೇಂಜ್ ಹೈದ್ರಾಬಾದ್ ಸ್ಟೈಲಲ್ಲಿ ಮಾಡಿ ತುಂಬ ದಿನ ಆಗಿತ್ತು ಅಂದ್ಬಿಟ್ಟು ಹೈದ್ರಾಬಾದ್ ಸ್ಟೈಲ್ ದಮ್ ಬಿರಿಯಾನಿನ ಮಾಡ್ತೀನಿ. ಇಲ್ಲಿ ನಾನು ಬಿರಿಯಾನಿ ಮಾಡ್ತಿದ್ರೆ ಅಲ್ಲಿ ನಾನೇ ಹೋಗಿ ನಾನು ಗುಡ್ಸ್ಕೊತೀನಿ ಬಿಡು, ಕಸ ಗುಡಿಸ್ತಿದ್ದೆ. ಯಾಕೆ ಬಿಡಪ್ಪ, ನಾನು ಗುಡ್ಸ್ಕೊತೀನಿ. ಚಿನ್ನು ಬಿಡು, ನಾನು ಆಮೇಲೆ ಬಂದು ಮಾಡ್ಕೊತೀನಿ ಬಿಡಮ್ಮ. ಎಂತಕ್ಕೆ ಮಾಡ್ತಿರೋದು ನೀನು? ನಾನು ಅಡುಗೆ ಮಾಡ್ಬಿಟ್ಟು ಮಾಡ್ಕೊತೀನಿ ಬಿಡು. ಬಿಡಪ್ಪ, ನಿನಗೆ ಇನ್ನು ಕಸ ಗುಡ್ಸೋಕೆ ಬರಲ್ಲ. ಚಿನ್ನಿ ಬಿಡಪ್ಪ ಸಾಕು, ಹೆಲ್ಪ್ ಮಾಡ್ತಾ ಇದೆಯಾ? ಹಾಂ, ನಮ್ಮ ಮಕ್ಕಳು ತಮಗೆ ತಾವೇ ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಮಾಡೋಕ್ಕೆ ಬರಲಿಲ್ಲ ಅದೆಷ್ಟು ಖುಷಿ ಕೊಡುತ್ತೆ ಗೊತ್ತಾ. ನಾನು ಗುಡಿಸ್ತೀನಿ ಬಿಡು, ಇನ್ನೂ ದೊಡ್ಡವನಾದ್ಮೇಲೆ ಹೆಲ್ಪ್ ಮಾಡಿವಂತೆ. ಬಿರಿಯಾನಿ ಮಾಡ್ತಾಯಿದ್ದೀನಿ ಹೈದ್ರಾಬಾದ್ ಸ್ಟೈಲು. ಇವಾಗ ಚಿಕನ್ ಕುಕ್ ಆಗಕ್ಕೆ ಇಟ್ಟಿದ್ದೀನಿ, ಆಲ್ರೆಡಿ ರೈಸು ಮಾಡಿಟ್ಟಿದ್ದೀನಿ. ನನ್ನ ಮಗ ಅಂತೂ ಅವರಪ್ಪ ಇಲ್ಲ ಅಂತಂದರೆ ಸಂಡೇ ಯೂಶ್ವಲಿ ಅವರಪ್ಪ ಇರ್ತಾರೆ, ಆಚೆ ಕಡೆ ಕರ್ಕೊಂಡು ಹೋಗ್ತಾರೆ ಆಟ ಆಡೋಕ್ಕೆ. ಇವತ್ತು ಅವರಪ್ಪ ಇಲ್ವಲ್ಲ, ನನ್ನ ಹಿಂದೆನೇ ಇದ್ದಾನೆ. ಅಲ್ಲಪ್ಪ ಹೋಗು, ನೀನು ಆಟ ಆಡ್ಕೊ ಹೋಗು, ಹಂಗೆಲ್ಲ ಮಾಡಬಾರ್ದು ಅಪ್ಪು. ಇವಾಗ ಚಿಕನ್ ಕುಕ್ ಆಗ್ತಿದೆ. ಚಿಕನ್ ಕುಕ್ ಆಗ್ತಿದ್ದಂಗೆ ಗ್ರೇವಿ ಇದು ಏನು ರೈಸ್ನ ಹಾಕ್ಬಿಟ್ಟು ದಮ್ನ ಕಟ್ಟಬೇಕು. ಇನ್ನೊಂದು ಸ್ವಲ್ಪ ಚಿಕನ್ ಎತ್ತಿಟ್ಟಿದ್ದೀನಿ. ಸ್ವಲ್ಪ ಏನಾದರೂ ಡ್ರೈ ಥರ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಬೇಕು. ಅದ್ರದ್ದು ರೆಸಿಪಿ ಶೇರ್ ಮಾಡ್ತೀನಿ, ಯಾವ ಥರ ಮಾಡ್ತೀನಿ ಅಂತ. ಏನು ತಿಂತಿದ್ದೆ? ನನ್ನ ಮಗ ಅಂತ ಅಮ್ಮ ಏನು ಮಾಡ್ತಿದ್ದೀರಾ ತೋರಿಸಿ ನಾನು ಹೆಲ್ಪ್ ಮಾಡಿಕೊಡ್ತೀನಿ, ನಾನು ವಾಶ್ ಮಾಡಿಕೊಡ್ತೀನಿ ಕೊಡಿ ಅಂತ ಕೇಳ್ತಾನೆ ಇರ್ತಾನೆ. ಅವರಪ್ಪ ಇಲ್ಲ ಅಂದರೆ ನನ್ನ ಬಾಲ ಥರ ನನ್ನ ಹಿಂದೆನೇ ಇರ್ತಾನೆ. ಅದಕ್ಕೆ ಅವ್ರ ಅಪ್ಪ ಇಲ್ಲ ಅಂದರೆ ನಾನು ಏನಾದರೂ ಅಡುಗೆ ಏನಾದರೂ ಮಾಡ್ತಿತ್ತು ಅಂದರೆ ಅವನ ಜೊತೆಲಿ ಇಟ್ಕೊಂಡು ಏನಾದರೂ ಒಂದು ಚೇಷ್ಟೆಗಳು, ಇಲ್ಲ ಅಂದರೆ ಏನಾದರೂ ಬೇಕು ಅಂದರೆ ಹೇಳಿ ಅಮ್ಮ ನಾನೇ ತೊಗೊಂಬಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಿರಿಯಾನಿಗೆ ರೆಡಿ ಮಾಡಬೇಕಾದ್ರೂ ಅಷ್ಟೇ ಈರುಳ್ಳಿ ಎಲ್ಲ ಅವನೇ ಟ್ರೈಯಿಂದ ಎತ್ಕೊಡೋದು, ಬುಟ್ಟಿಯಿಂದ ಎತ್ಕೊಡೋದು, ಫ್ರಿಜ್ಜಿಂದ ಏನು ಬೇಕೋ ಅದನ್ನು ತೊಗೊಂಬಂದು ಕೊಡೋದು, ಅದನ್ನೆಲ್ಲ ಹೆಲ್ಪ್ ಮಾಡ್ತಾನೆ. ಇನ್ನೇನು ಚಿಕನ್ ಕುಕ್ ಆಗಿದೆಯಾ ನೋಡಬೇಕು, ಹಾಗೆ ನೋಡೋಣ. ಇವಾಗ ಚಿಕನ್ ಎಲ್ಲ ಕುಕ್ ಆಗಿತ್ತು. ಇವಾಗ ದಮ್ನ ಕಟ್ತಿದ್ದೀನಿ. ಬಿರಿಯಾನಿ ಅಂತೂ ತುಂಬ ಚೆನ್ನಾಗೇ ಆಗಿತ್ತು. ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಅದ್ರ ಮೇಲೆ ಭಾರವಾಗಿರೋವಂಥ ವಸ್ತುನ ಇಟ್ಬಿಟ್ಟು ಅದು ದಮ್ಮಾಗಿ ಹಾಕ್ಬಿಟ್ಟಿದ್ದೀನಿ. ಈ ಸೈಡು ದಮ್ ಬಿರಿಯಾನಿ ಮಾಡಿರೋದ್ರಿಂದ ಪಾತ್ರೆನೂ ಸಹ ಅಷ್ಟೇ ಆಗಿತ್ತು. ಪಾತ್ರೆನೆಲ್ಲ ಇವಾಗ ತೊಳ್ಕೊತಿದ್ದೀನಿ. ಅದು ದಮ್ ಕಟ್ಟೋವರೆಗೂ ನನಗೆ ಬೇರೆ ಕೆಲಸ ಮಾಡ್ಕೋಬೇಕಿತ್ತಲ್ಲ, ಅದಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಬದಲು ಈ ರೀತಿ ಪಾತ್ರೆಗಳು ಆವಾಗಲೇ ತೊಳೆದ್ಬಿಡ್ತು ಅಂದರೆ ಪಾತ್ರೆಗಳು ಜಾಸ್ತಿ ಆಗಿರಲ್ಲ, ಕೆಲಸನೂ ಸಹ ಕಡಿಮೆ ಆಗುತ್ತೆ. ಕಿಚನು ಸಹ ಹಾಗೆ ಅಡುಗೆ ಜೊತೆಗೆ ಕಿಚನು ಸಹ ಕ್ಲೀನ್ ಆಗುತ್ತೆ ಅಂದ್ಬಿಟ್ಟು ನಾನು ಯಾವಾಗಲೂ ಇದೇ ರೀತಿಯೇ ಮಾಡೋದು. ಒಂದೊಂದ್ಸಲಿ ಮೂಡಿರಲ್ಲ, ಆವಾಗ ಕೆಲಸ ಮಾಡಬೇಕು ಅಂತ ಅನಿಸ್ದಲೇ ಇದ್ದಾಗ ಅದನ್ನು ಹಾಗೆ ಬಿಟ್ಬಿಡ್ತೀನಿ. ಇವಾಗ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಹಾಗೆ ಸ್ಟವ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಇವಾಗ ಸ್ಟವ್ನು ಸಹ ಕ್ಲೀನ್ ಮಾಡ್ಕೊತಿದ್ದೀನಿ. ಸ್ಟವ್ ಕ್ಲೀನ್ ಮಾಡ್ಕೊಂಬಿಡ್ತು ಅಂದರೆ
ಅಡುಗೆ ಮನೆ ಕೆಲಸ ಕಂಪ್ಲೀಟಾಗಿ ಮುಗೀತು ಅಂತಲೇ ಅರ್ಥ. ಇವಾಗ ನೋಡಿ ದಮ್ ತೆಗಿತಾ ಇದ್ದೀನಿ. ಬಿರಿಯಾನಿ ಅಂತೂ ಸಖತ್ತಂದರೆ ಸಖತ್ತಾಗಿತ್ತು. ನನ್ನ ಮಗನಿಗೆ ಹೊಟ್ಟೆ ತುಂಬ ಹಶ್ವಾಗ್ಬಿಟ್ಟಿತ್ತು ಅನಿಸುತ್ತೆ. ಪ್ಲೇಟಿಗೆ ಹಾಕ್ತಿದ್ದಂಗೆ ಅಲ್ಲೇ ತೊಗೊಂಡು ತಿಂತಿದ್ದಾನೆ. ತುಪ್ಪ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದೀರಾ. ಪಾಪ ತುಂಬ ಹೊಟ್ಟೆ ಹಶ್ವಾಗ್ಬಿಟ್ಟಿದೆ ಅನಿಸುತ್ತೆ. ಆವಾಗಲೇ ತೊಗೊಂಡು ತಿಂತಿದ್ದಾನೆ. ಇಲ್ಲಾಂದರೆ ಅವ್ನಿಗೆ ತಿಂಡಿ ಊಟ ಮಾಡ್ಸೋದು ಸ್ವಲ್ಪ ಕಷ್ಟನೇ. ಇವಾಗ ಇಬ್ಬರು ಜೊತೆಗೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಕಮ್ ಲಂಚ್ ಥರ ಮಾಡ್ತಾಯಿದ್ದೀವಿ. ಅವನು ಜೊತೆಗೆ ಕೊಂಡಿಸ್ಕೊಂತು ಅಂದರೆ ಅವನು ನಾನು ತಿನ್ನೋದು ನೋಡಿ ಅವನು ತಿಂತಾನೆ. ಅದಕ್ಕೋಸ್ಕರ ಜೊತೆಗೆ ಕೂತ್ಕೊಂಡು ತಿಂದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಚಿಕನ್ನು ಇನ್ನೊಂದು ಸ್ವಲ್ಪ ಎತ್ತಿಟ್ನಲ್ಲ ಅದನ್ನು ಡ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದಕ್ಕೆ 1 ಡ್ರಾಪು ಸಹ ಎಣ್ಣೆ ಬೇಕಿಲ್ಲ, ಎಣ್ಣೆ ತುಪ್ಪ ಏನೂ ಬೇಕಿಲ್ಲ. ಇವಾಗ ಬಾಂಡಿಗೆ ಚಿಕನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ kg ಅಷ್ಟು ಚಿಕನ್ ಇದೆ. ಹಾಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ಹಾಕ್ಕೊತಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೇಸ್ಟ್ನ ಹಾಕ್ಕೊಳ್ಳಿ. 1/4 ಟೀ ಸ್ಪೂನ್ ಅಷ್ಟು ಚಿಟಿಕೆ ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಸುಂಡಿಸ್ಬೇಕು. ಎಣ್ಣೆ ಹಾಕಂಗಿಲ್ಲ, ಎಣ್ಣೆ 1 ಡ್ರಾಪು ಸಹ ಹಾಕಂಗಿಲ್ಲ. ಇದನ್ನೊಂದು ಸಲ ಈ ರೀತಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ನೀರು ಬಿಟ್ಕೊಳ್ಳುತ್ತೆ, ಚಿಕನ್ನು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ ಒಂದು ಸ್ವಲ್ಪ ಬೇಕು ಅಂದರೆ ನಿಮಗೆ ಇನ್ನೊಂಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಚಿಕನ್ನ. ಅದು ಫ್ರೈ ಆಗಿದ್ದಾದಮೇಲೆ ಇವಾಗ ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಸಾಂಬಾರು ಪೌಡರ್ನ ಹಾಕ್ಕೊತಿದ್ದೀನಿ. ಸಾಂಬಾರು ಪೌಡರ್ ಹಾಗೆ ಪೆಪ್ಪರ್ ಪೌಡರ್ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ಆ ನೀರು ಬಿಟ್ಕೊಂಡಿಲ್ಲ ಅಂದರೆ ನೀವು ಒಂಚೂರು ಬೇಕಂದರೆ ನೀರನ್ನ ಹಾಕ್ಕೊಳ್ಳಿ, ಒಂದು 3 ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಕೊಳ್ಳಿ. ಇವಾಗ ಸಾಂಬಾರು ಪೌಡರು ಮತ್ತು ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಲಾಸ್ಟ್ಗೆ ನಿಂಬೆ ಹಣ್ಣಿನ ರಸ, ಕೊತ್ತಂಬರಿ ಹಾಕ್ಕೊಂತು ಅಂದರೆ ನಿಜವಾಗ್ಲೂ ಹೇಳ್ತಿದ್ದೀನಿ, ಸೈಡ್ ಡಿಶ್ಗಂತೂ ಒಂದು ಪರ್ಫೆಕ್ಟ್ ಅಂತಲೇ ಹೇಳ್ತೀನಿ. ಮೊಸರನ್ನ ಜೊತೆ ಈ ರೀತಿ 2 ಪೀಸ್ ಇದ್ಬಿಟ್ರೆ ಆಹಾ, ಏನು ಹೇಳ್ತಾರೆ, ಮೈಲ್ಡ್ ಫ್ಲೇವರಾಗಿ ಸಕ್ಕದಾಗಿರುತ್ತೆ. ಇದಕ್ಕೆ ಕಡಿಮೆ ಇಂಗ್ರೀಡಿಯೆಂಟ್ಸು ಬೇಗ ಮಾಡ್ಕೋಬೋದು. ಬ್ಯಾಚುಲರ್ಗೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ತೀನಿ. ಮನೆ ಕಸ ಗುಡಿಸಿ ನೆಲ ಒರೆಸಿ ದೇವ್ರ ಪೂಜೆನೂ ಸಹ ಮಾಡಿದ್ದು, ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆನೂ ಸಹ ಮಾಡಿದ್ದಾಯಿತು. ಹಾಗೆ ಚಿಕನ್ ಡ್ರೈ ಸಹ ಮಾಡಿದ್ದಾಯಿತು. ಸಕ್ಕತ್ತಾಗಿದೆ ಚಿಕನ್ ಡ್ರೈ ಅಂತೂ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಸ್ಪೈಸಿ ಕಡಿಮೆ ಇರುತ್ತಲ್ವ. ಹಾಗಾಗಿ ಮಕ್ಕಳು ಚಿಕನ್ಗೆ ಸ್ವಲ್ಪ ಸ್ಪೈಸಿ ಇತ್ತು ಅಂದರೆ ಮಕ್ಕಳು ತಿನ್ನೋಕ್ಕೆ ಹೋಗಲ್ಲ. ಹಾಗಾಗಿ ಅವ್ರಿಗೆ ಅಂತಲೇ ಮೈಲ್ಡಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಏನಾದರೂ ಸೈಡ್ಸ್ಗೆ ಅಂತೂ ಅನ್ನ ರಸಮ್ಗಂತೂ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ. ಇವಾಗ ಎಲ್ಲ ಕೆಲಸ ಮುಗೀತಲ್ಲ, ಇವಾಗ ನಮ್ಮ ಅಮ್ಮ ಮನೆಗೆ ಹೊರಟಿದ್ದೀವಿ. ನನ್ನ ಮಗಂಗೆ ಬೇಜಾರಾಗ್ತಿದ್ಯಂತೆ, ಅದಕ್ಕೋಸ್ಕರ ನಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ತಿದ್ಬಿಟ್ಟು ಬರ್ತೀವಿ. ಹೋಗೋಣ ಅವ್ವ ಮನೆ. ತಿರ್ಗಾ ನಾನು ನೈಟ್ಗೆ ಏನು ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಮಧ್ಯಾಹ್ನ ಇನ್ನೂ ಬಿರಿಯಾನಿ ಮಾಡಿದ್ನಲ್ಲ ಅದೇ ಇತ್ತು, ಅದನ್ನು ಬಿಸಿ ಮಾಡಿ ಇವಾಗ ನನ್ನ ಹಸ್ಬೆಂಡ್ಗೆ ಹಾಕ್ಕೊಟ್ಟಿದ್ದೀನಿ. ಅವನು ಮಧ್ಯಾಹ್ನನೇ ರಿವ್ಯೂ ಕೊಟ್ಟ. ನಿಂಗೆ ಹೆಂಗೈತೆ ಹೇಳು? ಡ್ರೈ ಮಸಾಲೆ ಜಾಸ್ತಿ ಆಯ್ತಾ? ಏನು ಮಸಾಲೆ ಇಲ್ಲ, ಲೈಟಾಗಿ ಉಪ್ಪು ಖಾರ ಹಿಡ್ದೈತೆ ಚಿಕನ್ಗೆ. ಜಾಸ್ತಿ ಮಸಾಲೆ ಹಾಕಲಿಲ್ಲ. ಮತ್ತು ನಾನು ವೀಡಿಯೋನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಅಮ್ಮನ ಮನೆಯಿಂದ ಬಂದೆ 6 ಗಂಟೆಗೆ ಅಮ್ಮ ಮನೆಯಿಂದ ಬಂದೆ. ಅಮ್ಮ ಮನೆಗೆ ಹೋಗಿದ್ದಷ್ಟೇ, ಅಲ್ಲಿ ಹೋಗಿದ ತಕ್ಷಣ ನನ್ನ ಮಗಂದು ಬಯೋಮೆಟ್ರಿಕ್ ಮಾಡಿಸ್ಬೇಕಿತ್ತು, ಆಧಾರ್ಗೆ ಅಪ್ಡೇಟ್ ಮಾಡಿಸ್ಬೇಕಿತ್ತು ಬಯೋಮೆಟ್ರಿಕ್ಕು. ಇವತ್ತು ಮಾಡ್ತೀನಿ ಅಂತ ಹೇಳಿದ್ರು. ಅಲ್ಲಿ ಹೋಗಿದ ತಕ್ಷಣ ಫೋನ್ ಮಾಡಿದರು, ಅದಕ್ಕೆ ಅಲ್ಲೋಗಿ ಬಯೋಮೆಟ್ರಿಕ್ ಕೊಡಿಸಿ. ಹಾಗೆ ನಮ್ಮಮ್ಮ ಯುಗಾದಿ ಹಬ್ಬಕ್ಕೆ ನನ್ನ ತಮ್ಮಗೆ ಬಟ್ಟೆ ತೊಗೋಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ರು. ಅಲ್ಲಿ ಎಲ್ಲ ಬಟ್ಟೆ ತೊಗೊಂಡು ಮನೆಗೆ ಹೋಗೋಷ್ಟರಲ್ಲೇ 4:15 ಆಗೋಯಿತು. ಅಲ್ಲಿ ಹೋಗಿ ಅಲ್ಲಿಂದ ಅಮ್ಮ ಮನೆಯಿಂದ ಇನ್ನು ಡೈರೆಕ್ಟು ಒಂದು ಸ್ವಲ್ಪ ಹೊತ್ತಲ್ಲಿ ಕುಂತಿದ್ದು ಆಮೇಲೆ ನಮ್ಮ ಮನೆಗೆ ಬಂದ್ವಿ. ಇವತ್ತೇನು ಅಡುಗೆ ಮಾಡೋದು ಇರಲಿಲ್ಲಲ್ಲ, ಯಾಕಂದರೆ ಮಧ್ಯಾಹ್ನನೇ ಬಿರಿಯಾನಿ ಮಾಡಿದ್ನಲ್ಲ, ಅದೇ ಸಂಜೆಗೆ ಆಗುತ್ತೆ. ಇನ್ನೇನಿದ್ರು ಬಿಸಿ ಮಾಡ್ಕೊಂಡು ತಿನ್ಬೋದಲ್ಲ ಅಂತ ಬಂದು ಅದನ್ನೇ ಬಿಸಿ ಮಾಡಿಕೊಂಡು ಊಟ ಮಾಡಿದ್ವಿ. ಊಟ ಎಲ್ಲ ಆಯಿತು. ಇವಾಗ ಟೈಮ್ ಬಂದು 8:15. ಊಟ ಎಲ್ಲ ಆಯಿತು. ಹಾಗೆ ಪಾತ್ರೆನೂ ಸಹ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.